ಶ್ರಾವಣವನ್ನು ಮುಗಿದು ಭಾದ್ರಪದ ಮಾಸ ಪ್ರಾರಂಭ ಆಗಿದೆ. ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಬೇಕು, ಆಧ್ಯಾತ್ಮದ ಚಿಂತನೆ ಮಾಡಬೇಕು ಅಂತ ಹಿರಿಯರು ಹೇಳಿದರು. ಭಾದ್ರಪದ ಮಾಸದಲ್ಲಿ ಗಣೇಶನ ಜೋರ, ಗಣಪತಿ ಅಪ್ಪನ ಮುಗೀತು. ಶ್ರಾವಣ ಮಾಸದಲ್ಲಿ ಅಪ್ಪನ ಕೆಲಸ, ಭಾದ್ರಪದಲ್ಲಿ ಮಗನ ಕೆಲಸ, ಮುಂದೆ ಅಶ್ವೀಜ ಮಾಸ ಏನು ಪಾರ್ವತಿದ ಕೆಲಸ. ಹೆಂಗಿದೆ ನೋಡ್ರಿ. ಭಾದ್ರಪದ ಆದಮೇಲೆ ನವರಾತ್ರಿ ಆದಮೇಲೆ ಕಾರ್ತಿಕ ಮಾಸ, ಕಾರ್ತಿಕ ತಂದ್ರೆ ದೀಪಾವಳಿ. ಹೀಗೆ ಒಂದೊಂದು ಹಬ್ಬಗಳನ್ನು ಯುಗಾದಿಯಿಂದ ನಮಗೆ ಪ್ರಾರಂಭ ಆಗ್ತವೆ. ಇದು ಮಳೆಗಾಲ, ರಾಶಿ ಎಲ್ಲ ಮುಗಿದ ಮೇಲೆ ಒಂದು 4-5 ತಿಂಗಳು ಅಧ್ಯಾತ್ಮದ ಚಿಂತನೆಯಲ್ಲಿ ಇರುವಂಥ ಸಮಯ ಎಲ್ಲವೂ. ಗಣಪತಿ ತಂದನಪ್ಪ, ಎಂಥದ್ದು ಎಷ್ಟು ಕೊಟ್ಟೇವನೀಗ? ಹಾಂ, ನಮ್ಮಪ್ಪ ಕೊಟ್ಟು. ಅವ ನನ್ನ ಮಗರು ಗಣಪತಿ, ಅವ್ರ ಅಪ್ಪ ಈಶ್ವರನ ದೇವರಿಗೆ ಬೆಲೆ. ಗಣಪತಿಯನ್ನು ನಿಮಗೆಲ್ಲ ಗೊತ್ತಿದೆ ಹೆಂಗೆ ತಯಾರಾದ. ಪುರಾಣಗಳು, ಇತಿಹಾಸಗಳು ಹೇಳಿದಂತೆ ಪಾರ್ವತಿಯ ಮೈ ಬೆವರಿನಿಂದ, ಮೈ ಮಣ್ಣಿನಿಂದ ಪ್ರಾರಂಭ ಹುಟ್ಟಿದಾನ ಅಂತ. ಯಾವಾಗ ಹುಟ್ಟಿದವ? ಪರಮೇಶ್ವರ ಬರೇ ಜಗತ್ತನ್ನು ನೋಡೋದು, ಜಗತ್ತಿನ ರಕ್ಷಣೆ ಮಾಡೋದು, ಜಗತ್ತ ಸೃಷ್ಟಿ ಮಾಡೋದು, ಜಗತ್ತ ಸಂಹಾರ ಮಾಡೋದು ಕೆಲಸ. ಮನ್ಯಾಗ ಒಬ್ಬಳೇ ಇರಬೇಕು ಹೆಣ್ಮಗಳು. ಏನಪ್ಪ, ಗಂಡ್ಮಕ್ಳು ಹೊರಗೆ ಹೋದನು, ಹೆಣ್ಮಗಳು ಒಬ್ಬಳೇ ಇರಬೇಕಲ್ಲ. ಏನು ಮಾಡಬೇಕು ಅಂತ ಹೆಣ್ಮಗಳು ಪಾರ್ವತಿ ಯಾರು ಗೊತ್ತನು? ಪರ್ವತರಾಜನ ಮಗಳು. ಪರ್ವತ ಅಂದರೆ ಕಲ್ಲು ಮಣ್ಣು ಬೆಟ್ಟ ಇರುವಂಥದ್ದು. ಕಲ್ಲು ಮಣ್ಣಿನಿಂದ ಹುಟ್ಟಿದವರು ಕಲ್ಲು ಮಣ್ಣಾಗೆ ಇರ್ತಾರಲ್ಲ, ಹಾಗೆ ಪಾರ್ವತಿ ಸ್ನಾನ ಮಾಡಬೇಕು, ಒಬ್ಬಳೇ ಇದ್ದಾಳೆ, ಯಾರಿಲ್ಲ, ಯಾರಾದರೂ ಬಂದರೆ ಹೆಂಗೆ ಅಂತ ಬಾಗಿಲು ಕಾಯಕ್ಕೆ ಒಬ್ರು ಬೇಕಲ್ಲ. ಯಾಕಂದ್ರೆ ಬಾಗಿಲಿಗೆ ಕೊಂಡಿ ಇರಲಿಲ್ಲ ಅಂತ. ಯಾವುದೋ ಮನೆಗೆ ಹೋಗಿದ್ರಂತೆ ನಿನ್ನಂತ ಒಬ್ಬ ಹುಡುಗ. ಹೋಗುವಾಗ ತಮಗೆ ತೊಗೊಂಡು ಹೋಗ್ತಾರಲ್ಲ ಬಾತ್ರೂಮ್ಗೆ, ಎಲ್ಲರೂ ಚಮಚ ತೊಗೊಂಡು ಹೋಗಿದ್ರಂತ. ಅವನಿಗೆ ಆಶ್ಚರ್ಯ ಆಯ್ತು, ಈ ಚಮಚ ಹಾಕಿ ತೊಗೊಂಡು ಹೋಗ್ತಾರೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಂತೇಳಿ. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಚಮಚ ಹಾಕಿ ತೊಗೊಂಡು ಹೋಗ್ತಾರೆ ಅಂತ ವಿಚಾರ ಮಾಡ್ದ. ಇವನಿಗೆ ಅರ್ಜೆಂಟಾಗಿತ್ತು, ಹೋಗ್ಬೇಕಂತಾನೆ. ಸ್ವಲ್ಪ ತಡೀರಿ, ಚಮಚ ತೊಗೊಂಡೋಗ್ರಿ ಅಂತ ಕೊಡ್ತಾ ಇರ್ತಾರೆ. ಯಾಕಂತ ಕೇಳುತ್ತೆ, ಕೊಂಡಿನೇ ಇದ್ದಿಲ್ಲ ಅಂತದಕ್ಕೆ, ಕೊಂಡಿ ಇರಲಿಲ್ಲ ಅಂತ ಅದಕ್ಕೆ. ಆಗ ಬಾಗಿಲ ಕಾಯಕ್ಕೆ ಒಬ್ಬರು ಬೇಕು, ಚಮಚ ಕೆಲಸ ಮಾಡುವಂಥವ್ರು. ಆಗ ಏನಾಯಿತು ಅಂತಂದ್ರೆ ಪಾರ್ವತಿ ವಿಚಾರ ಮಾಡಳು, ಮೈಯಾಗಿನ ಮಣ್ಣು ತೆಗೆದು ಗೊಂಬಿ ಮಾಡೋಣ. ಗೊಂಬಿ ಮಾಡಿದ ಮೇಲೆ ಅದಕ್ಕೆ ಜೀವಕಳೆಯನ್ನು ತುಂಬಿದಳು. ದೇವರಲ್ಲ ಅವರು ದೇವರದಾರ. ನಮ್ಮ ನಾವೆಲ್ಲ ಗೊಂಬಿಗಳೇ. ಪಾರ್ವತಿ ಪರಮೇಶ್ವರ ಮಾಡಿದಂಥ ಗೊಂಬಿಗಳು ನಾವೆಲ್ಲ. ಅದ್ರಾಗ ಜೀವಕಳೆಯನ್ನು ತುಂಬಿ ಜೀವಂತವನ್ನು ಮನುಷ್ಯರಾಗಿ ಮಾಡಬೇಕು. ಆಗ ಆ ಗೊಂಬಿಯನ್ನಾಗಿ ಮಾಡಿ ಮೂರ್ತಿಯನ್ನಾಗಿ ಮಾಡಿದ ಮೇಲೆ ಜೀವಕಳೆ ತುಂಬಿದಳು. ನಿಮಗೆಲ್ಲ ಗೊತ್ತಿದೆ ಕತೆ. ಅಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಈಕೆ ಸ್ನಾನಕ್ಕೆ ಒಳಗೆ ಹೋಗಿದ್ದಾಳೆ, ಗಣಪತಿ ಕಾಯಕ್ಕೆ ಕೂತಿದ್ದಾನೆ. ಈ ಅಟ್ರಿಗೆ ಪರಮೇಶ್ವರ ಬರ್ತಾನೆ. ಪರಮೇಶ್ವರ ಬಂದ ಒಳಗೆ ಹೋಗ್ಬೇಕಂತಾನೆ ತಡಿತಾನೆ. ನಿಂದ್ರು, ನೀ ಯಾರು ಅಂತ ನನಗೆ ಗೊತ್ತಿಲ್ಲ. ನೀ ಯಾರು ಅಂತ ಕೇಳ್ತಾನೆ ಪರಮೇಶ್ವರ. ನಾನು ಪಾರ್ವತಿ ಮಗ. ಅವನಿಗೆ ಆಶ್ಚರ್ಯ ಆಗ್ತದೆ, ನನಗೆ ಗೊತ್ತಿಲ್ಲಾರ್ದೆ ಯಾವಾಗ ಹಡ್ದಳು ಅಂತೇಳಿ. ಹೌದಾ? ಅಪ್ಪ ಗೊತ್ತಿಲ್ಲದೆ ಅವು ಯಾವಾಗ ಹಡ್ದಳು ಗೊತ್ತಾಗಬೇಕಲ್ಲ. ನನಗೆ ಗೊತ್ತಿಲ್ಲದೆ ಯಾವಾಗ ಹಡ್ದಳು ಇವಕಿ, ನಾ ಒಳಗೆ ಹೋಗ್ಬೇಕು ಅಂತ. ಹಂಗೆ ಬಿಡಂಗಿಲ್ಲ ಅಂತ.
ಅವಂತ ನಾನು ಹೆಣ್ತಿನ ನೋಡಕ್ಕೆ, ನಾನು ಹೆಣ್ತಿನ ಭೇಟಿ ಆಗಕ್ಕೆ ನನಗೆ ಬಿಡಲ್ಲ ಅಂತೇಳಿ ಇವನಿಗೆ ಸಿಟ್ಟು ಬಂದು ಅದೇ ತ್ರಿಶೂಲದಿಂದ ಅವನ ಕುತ್ತಿಗೆಯನ್ನು ಕತ್ತರಿಸ್ತಾನೆ. ಬಿತ್ತು, ಎಲ್ಲೋ ಹೋಗಿ ಬಿತ್ತು. ಅದು ಹುಡುಕ್ಯಾಡ್ಕೊಂಡು ತರಬೇಕಾಗಿತ್ತು. ಆದರೆ ಅವ ಅಲ್ಲಿ ಬಿದ್ದಿದ್ದಾನೆ, ರುಂಡ ದೇಹ ಬಿದ್ದತಿ, ತಲೆ ಎಲ್ಲೋ ಹೋಗ್ಯದ. ಪಾರ್ವತಿ ಸ್ನಾನ ಮಾಡಿ ನನ್ನ ಮಗ ಅಂತ ಹೊರಗೆ ಬಂದು ನೋಡ್ತಾಳೆ. ಎಲ್ಲಿರ್ತದೆ ಮಗ? ದೇಹದ ಭಾಗ ಅಷ್ಟೇ ಇತ್ತು, ರುಂಡಿಲ್ಲ. ಆಕೆ ಹೋರಾಡಿ ಅಳಗತ್ತು ಶುರು ಮಾಡಿ, ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಮಗ. ಆಗ ನನ್ನ ಮಗನಿಗೆ ಬಂದಿರಲ್ಲ ಅಂತ ವಿಚಾರ ಮಾಡಿ, ನನ್ನ ಮಗನ ಬದುಕಿಸ್ತಾರೆ ನನಗೆ ಮುಟ್ಟಬೇಕು, ಇಲ್ಲಾಂದ್ರೆ ದೂರ ಇರಬೇಕು ಅಂತ ಹೇಳ್ತಾಳೆ. ಆಗ ಶಿಷ್ಯರನ್ನು ಕರೀತಾನೆ ಪರಮೇಶ್ವರ. ಹೆಂಡತಿ ಮಾತು ಕೇಳಬೇಕಲ್ಲ, ಅಮ್ಮವರ ಗಂಡ. ಈಗೆಂತಲ್ಲದು ಮೊದಲೇ ತೊಡಿ ಮೇಲೆ ಕೂಡಿಸ್ಕೊಳನವ. ಅವನೇ ತೊಡಿ ಮೇಲೆ ಕೂಡಿಸ್ಕೊಳಂದ್ರೆ ನಮ್ಮ ಹೆಣ್ಮಕ್ಳಿಗೆ ನಮ್ಮ ಅಪ್ಪಂದಿರು, ನಮ್ಮ ತಾಯಂದ್ರೆ ನಮ್ಮ ಅಪ್ಪಂದಿರು ಕೂಡಿಸ್ಕೊಳ್ಳೋರಲ್ಲ. ಅದಕ್ಕೆ ನೀವು ಸರಿಯಾಗಿದ್ದರಷ್ಟೇ ಚಂದ, ಇಲ್ಲೊಂದು ಸ್ವಲ್ಪ ಕಣ್ಣಾಗ ನೀರು ತೆಗೆದ್ರೆ ಸಾಕು, ಕಷ್ಟ ಆಗ್ತದೆ. ಅದಕ್ಕೆ ಅಳಾಗತ್ತಳು, ಸಮಾಧಾನ ಮಾಡಿ ನೀ ಚಿಂತೆ ಮಾಡಬೇಡ ಅಂತ ಉತ್ತರ ದಿಕ್ಕಿಗೆ ಯಾವುದು ಪ್ರಾಣಿ ಮಲ್ಕೊಂಡಿರ್ತದಲ್ಲ ಅದನ್ನು ತಲೆ ಕತ್ತರಿಸ್ಕೊಂಡು ತೊಗೊಂಬರಿ ಅಂತ ಕಳಿಸ್ತಾರೆ. ಅದಕ್ಕಾಗಿ ನಮ್ಮಲ್ಲಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬಾರ್ದು ಅಂತ ಪದ್ಧತಿ. ಉತ್ತರ ದಿಕ್ಕಿಗೆ ಯಾರೂ ತಲೆ ಮಾಡೋಂಗಿಲ್ಲ. ಹಾಗೆ ಉತ್ತರ ದಿಕ್ಕಿ ತಲೆ ಮಾಡಬಾರ್ದು ಅನ್ನೋದು ಒಂದು ಕಾರಣ. ವೈಜ್ಞಾನಿಕವಾಗಿ ಈ ಭೂಮಿಯನ್ನು ತಿರುಗ್ತಾ ಇರ್ತದಲ್ಲ, ಅದು ಗುರುತ್ವಾಕರ್ಷಣೆಯನ್ನು ನಮ್ಮ ಮೇಲೆ ವಿರೋಧವಾದಂಥ ಪರಿಣಾಮ, ದುಷ್ಪರಿಣಾಮ ಬೀಳ್ತದೆ ಅನ್ನೋಗೋಸ್ಕರ ಉತ್ತರ ದಿಕ್ಕಿಗೆ ತಲೆ ಮಾಡುವುದಿಲ್ಲ. ಹಾಗೆ ಉತ್ತರ ದಿಕ್ಕಿಗೆ ಒಂದು ಆನೆ ಮರಿ ಮಲ್ಕೊಂಡಿತ್ತು. ಹೋಗಿ ಕತ್ತರಿಸಿ ತಂದು ಜಾಯಿಂಟ್ ಮಾಡಿ ಅದಕ್ಕೆ ಜೀವ ಕಳೆಯನ್ನು ತುಂಬಿದ. ಆಗಿಂದ ಅವನು ಗಜಮುಖ. ಅದೇ ಗಜಮುಖನೇ ಗಣಪತಿಗೆ ನಿನಗೆ ವಂದನೆ ಆಡಿದ. ಅಲ್ಲಿಂದ ವಿಘ್ನ ವಿನಾಶಕ ಆದ, ಗಜಪತಿ ಆದ, ಗಣಪತಿ ಆದ, ಗಣಗಳ ಪತಿ ಗಣಪತಿ. ಯಾವುದೇ ಪೂಜೆ ಮಾಡಬೇಕಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಬೇಕಂತ ಆ ಪರಮೇಶ್ವರನೇ ನಿರ್ಧಾರ ಮಾಡ್ತಾನೆ. ಪರಮೇಶ್ವರ ಏನು ಮಾಡ್ತಾನೆ? ನಿರ್ಧಾರ. ಎಲ್ಲ ದೇವತೆಗಳ ಪೂರ್ವದಲ್ಲಿ ವಿಘ್ನ ವಿನಾಶಕನಾಗಿರ್ತಕ್ಕಂಥ ಗಣಪತಿಯನ್ನು ಪೂಜೆ ಮಾಡಬೇಕು. ಹಾಗೆ ಒಂದು ದಿವಸ ಅವನೇ ಮಾಡಿದ ನಿರ್ಧಾರವನ್ನು ಅವನೇ ಮರೆತು ಬಿಟ್ಟಿರ್ತಾನೆ. ಶಿವ ಮರೆತು ಬಿಟ್ಟಿರ್ತಾನೆ. ಏನು ಮಾಡಿದ್ದಾನೆ? ಮೊದಲು ಯಾವುದೇ ಶುಭ ಕಾರ್ಯವಾಗಲಿ ಗಣೇಶನ ಪೂಜೆ ಮಾಡಬೇಕು. ಶಿವ ಮರೆತು ಬಿಟ್ಟಿರ್ತಾನೆ. ಯುದ್ಧಕ್ಕೆ ಹೋಗಿರ್ತಾನೆ. ಯುದ್ಧ ಅಂದರೆ ತ್ರಿಪುರಾಸುರನ ಸಂಹಾರ ಮಾಡಬೇಕು. ತ್ರಿಪುರಗಳನ್ನು ಒಂದೇ ರೇಖೆಯಲ್ಲಿ ಬರಬೇಕು. ಅದಕ್ಕೆ ಆಗ ಅವನು ತನ್ನ ಆಯುಧವನ್ನು ಬಿಡಬೇಕು. ಆಗ ಅದು ನಾಶ ಆಗ್ತದೆ. ರಕ್ಕಸರು ಸಾಯ್ತಾರೆ. ಜಗತ್ತು ನಾಶ ಆಗ್ತದೆ. ಎಲ್ಲ ಪುರಗಳು 3 ಪುರ ಅಂದರೆ ಊರು. ಅವನ ಒಬ್ಬೊಬ್ಬರು ಒಂದು ಪುರವನ್ನು ಅಂತರಿಕ್ಷದಲ್ಲಿ ಓಡಾಡ್ತಾ ಇತ್ತು. ದೇವತೆಗಳಿಗೆ, ಋಷಿ ಮುನಿಗಳಿಗೆ ತೊಂದರೆ ಕೊಡ್ತಿದ್ರು. ಇವರ ನಾಶ ಯಾವಾಗ ಅಂತಂದ್ರೆ ಆ 3 ಊರನ್ನು ಒಂದೇ ರೇಖೆಯಲ್ಲಿ ಬಂದಾಗ ನಾಶ ಆಗ್ತದೆ. ಅದು ಶಿವನ ಆಯುಧದಿಂದ, ತ್ರಿಶೂಲ. ಹಾಗೆ ಅದನ್ನು ನೋಡ್ತಾ ನಿಂತ್ಕೊಂಡ. ಒಂದೇ ರೇಖೆಯಲ್ಲಿ ಬರುವುದನ್ನು ಆದರೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋದ್ರಿಂದ ಕಣ್ಣಿನ ನೀರು ಬಿತ್ತು, ಅದು ರುದ್ರಾಕ್ಷಿ ಆಗ್ತವೆ. ಹಾಗೆ 2-3 ಸಲ ಬಾಣ ಅವನು ಏನು ತ್ರಿಶೂಲ ಬಿಡ್ತಾನೋ ಅದು ಯಾವ ಪ್ರಯೋಜನ ಆಗೋದಿಲ್ಲ. ಆಗ ಅವನಿಗೆ ನೆನಪು ಬರ್ತದೆ, ಅವನ ವಿಘ್ನ ವಿನಾಶಕನ ಗಣಪತಿನ ಪೂಜೆ ಮಾಡದೆ ಬಂದಿನಂತ ನನಗೆ ಸೋಲಾಗ್ತಾ ಇದೆ. ಮತ್ತು ವಾಪಸ್ ಮನೆಗೆ ಬಂದು ತಾನೇ ಅಪ್ಪ ಮಗನ ಪೂಜೆ ಮಾಡಿ ಹೋಗಿರುವಂಥ ಸಂದರ್ಭವನ್ನು ಪುರಾಣಗಳಲ್ಲಿ ನೋಡ್ತೇವೆ. ತಂದೆ ಮಗನ ಪೂಜೆ ಮಾಡಿರುವಂಥ ಸಂದರ್ಭ. ಕುಬೇರನು ಸಹಿತ ಸೋಲ್ತಾನೆ. ಹಲವಾರು ಗಣಪತಿನ ನಿಮಗೆಲ್ಲ ಗೊತ್ತಿದೆ. ಶಮಂತಕಮಣಿಯ ಬಗ್ಗೆ ಗೊತ್ತಿದೆ. ಕೃಷ್ಣನ ಮೇಲೆ ಅಪವಾದ ಬಂತು. ಜಾಂಬವಂತನ ಮಗಳು ಜಾಂಬವತಿ ಬಳಿ ಇತ್ತು ಮಣಿ. ಅದನ್ನು ಹೇಗೋ ಅದನ್ನು ತಂದು ಒಪ್ಪಿಸಿ ಈ ಹುಣ್ಣಿಮೆಯ ಚತುರ್ಥಿ ಚಂದ್ರನ ಹುಟ್ಟಿದಕ್ಕಾಗಿ ಇದೆಲ್ಲವನ್ನು ಆಯಿತು ಅಂತ ನೀವೆಲ್ಲ ಈ ಸಂಕಷ್ಟ ಚತುರ್ಥಿಯ ಚರಿತ್ರೆಯಲ್ಲಿ ಓದ್ತೀರಿ. ಆದರೆ ಇಂಥ ಗಣೇಶನನ್ನು ಇವತ್ತು ನಾವೆಲ್ಲ ಕಡೆ ಸ್ಥಾಪನೆ ಮಾಡಿ
ಭಕ್ತಿಯಿಂದ, ಭಾವದಿಂದ, ಶ್ರದ್ಧೆಯಿಂದ ಅವನನ್ನು ಸ್ಮರಣೆ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ ಗೊತ್ತಾ? 1993ರಲ್ಲಿ ಒಂದು ಘಟನೆ ನಡೆಯಿತು. 1000 ಬಲ್ಮಠ 1999 ಕಿಲಾರಿ ಭೂಕಂಪ ಆಯಿತು. ಅದು ಯಾವ ಸಂದರ್ಭ ಅಂದರೆ ಇದೇ ಸಂದರ್ಭ. ಗಣೇಶೋತ್ಸವ ಎಲ್ಲ ಮುಗಿದಿತ್ತು ಅಲ್ವ, ಲಾಸ್ಟ್ ದಿವಸ. ಯಾಕಂದರೆ ನಾವು ಗಣೇಶನ ಭಕ್ತಿ ಭಾವದಿಂದ ನೆನಿತೇವೆ ಇಲ್ಲ ಗೊತ್ತಿಲ್ಲ, ಆದರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕವರು ಸ್ವತಂತ್ರ ಹೋರಾಟಕ್ಕಾಗಿ, ನಮ್ಮ ಸಂಘಟನೆಗಾಗಿ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು. ಆ ಉತ್ಸವವನ್ನು ಇವಾಗ ಹೆಂಗಾಗಿದೆ ಅಂದರೆ ರೋಡಿಗೆ ಕಟ್ಟಿಗೆ ಹಾಕೋದು, ಪಟ್ಟಿ ಕೇಳೋದು, ಗಣಪತಿ ಪಟ್ಟಿ ಕೊಡ್ರಿ ಅಂತೇಳಿ. ಆಮೇಲೆ ಯಾರು ಹೋಗ್ತಾರೆ ಗಾಡಿಗಳು ನಿಲ್ಲಿಸೋದಕ್ಕೆ ನಿಲ್ಲಿಸೋದು, ಪಟ್ಟಿ ಕೇಳೋದು. ಆ ಪಟ್ಟಿಯನ್ನು ತಂದು ಇವರು ಮೋಜು ಮಸ್ತಿ DJ ಹಚ್ಚಿ ಡ್ಯಾನ್ಸ್ ಮಾಡೋರು. ಗಣಪತಿ ಎಂದೂ ಡ್ಯಾನ್ಸ್ ಮಾಡಿದವನಲ್ಲ. ಅವನ ಮುಂದೆ 13 ತಾಳಿನ ಭಜನೆ ಮಾಡ್ತೇವೆ ನಾವೆಲ್ಲ ಅಲ್ವ. ಭಜನೆ ಮಾಡಿ 2 ತಾಳಿನ ಭಜನೆ ಮಾಡಿರಿ, 13 ತಾಳಿನ ಭಜನೆಯನ್ನು ಮಾಡಬೇಡಿ. ಇದೆಲ್ಲವನ್ನ ನೋಡಿ ಗಣೇಶ ಸಿಟ್ಟುಗೊಂಡು ಕೋಪ ಉಳ್ಳವನಾಗಿ 1993ರಲ್ಲಿ ಕಿಲ್ಲಾರಿಯನ್ನೇ ಉಲ್ಟಾ ಮಾಡಿದ. DJ ಹಾಕಿ ಕುಣಿತೀರಿ, ನಾನು ಒಂದು ಸಲ ಕುಣಿದು ನೋಡ್ತೀನಿ ಅಂತ ಕುಣಿದ. ಕೆಳಗಿನ ಮೇಲಿನ ಕೆಳಗೆ 3 ಜನ ಸ್ನೇಹಿತರು ಪ್ರವಾಸ ಮಾಡ್ತಾಯಿದ್ದಾರೆ, ವಿಮಾನ ಪ್ರವಾಸ ಮಾಡ್ತಾಯಿದ್ದಾರೆ. ಆ 3 ಜನ ಒಳ್ಳೆಯ ಸ್ನೇಹಿತರು. 3 ಜನರು ಒಬ್ಬೊಬ್ಬೊಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಸೇರಿದವರು. ಒಬ್ಬ ಮುಸ್ಲಿಮ, ಇನ್ನೊಬ್ಬ ಹಿಂದೂ, ಇನ್ನೊಬ್ಬ ಕ್ರಿಶ್ಚಿಯನ್, ಮುಸ್ಲಿಂ, ಹಿಂದೂ 3 ಜನ ಸ್ನೇಹಿತರು ಪ್ರಯಾಣ ಮಾಡ್ತಾಯಿದ್ದಾರೆ. ಪ್ರಯಾಣ ಮಾಡುವ ಸಂದರ್ಭದಲ್ಲಿ ವಿಮಾನ ಅಲ್ಲಾಡ್ತದೆ. ವಿಮಾನ ಅಲ್ಲಾಡಿ ಏನಂತ ಹೇಳ್ತಾನೆ ವಿಮಾನ ನಡೆಸುವಂಥವನು, ನೋಡಿ ವಿಮಾನ ಇಂಜನ್ ಕೆಟ್ಟು ಹೋಗ್ಯದ, ಯಾವಾಗ ಬೀಳ್ತದೆ ಗೊತ್ತಿಲ್ಲ. ನೀವು ಬದುಕಬೇಕಾದ್ರೆ ನಿಮ್ಮ ದೇವರನ್ನು ಸ್ಮರಣೆ ಮಾಡಿಕೊಂಡು ನೀವು ಹಾರಿದ್ರೆ, ವಿಮಾನದಿಂದ ಕೆಳಗೆ ಹಾರಿದರೆ ಬದುಕ್ತೀರಿ, ಇಲ್ಲ ಅಂದರೆ ನಿಮ್ಮ ಹಣೆ ಬಾರ. ನಾನು ಹತ್ತಿರ ಒಂದು ಪ್ಯಾರಾಶೂಟ್ ಐತಿ. ಪ್ಯಾರಾಶೂಟ್ ಅಂದ್ರೆ ಕೊಬ್ಬರಿ ಎಣ್ಣೆ ಅಲ್ಲ, ಅದು ಬಲೂನ್ ಥರ ಕಟ್ಕೊಂಡು ಹಾರ್ತೀನಿ. ನಾನು ಬಲ್ಲಿ ಐತಿ, ನಾ ಹಾರ್ತೀನಿ, ನೀವು ಹಾರಿ ಬೇಗ ಅಂತ ಒಬ್ಬೊಬ್ರು ಹಾರ್ಲಿಕ್ಕೆ ಹಚ್ತಾನೆ. ಈ ಮುಸ್ಲಿಂ ಹುಡುಗ ದೋಸ್ತ ಏನು ಮಾಡ್ತಾನೆ, ಅವನು ಮೊಹಮ್ಮದ್ ಪೈಗಂಬರನ್ನ ಸ್ಮರಣೆ ಮಾಡ್ತಾನೆ. ಮೊಹಮ್ಮದ್ ಪೈಗಂಬರನ್ನು ಸ್ಮರಣೆ ಮಾಡಿಕೊಂಡು ಅಲ್ಲಾಹ ನನ್ನನ್ನು ಬದುಕಿಸ್ಬೇಕು ಅಂತ ಹಾರ್ತಾನೆ. ಅವನಿಗೆ ಅಲ್ಲಾಹ ತಂದು ಒಂದು ಕಡೆ ದಂಡಿಗೆ ನಿಲ್ಲಿಸ್ತಾನೆ. ಇವ ಕ್ರಿಶ್ಚಿಯನ, ಅವನು ಯೇಸು ಕ್ರಿಸ್ತನಿಗೆ ಸ್ಮರಣೆ ಮಾಡ್ತಾನೆ. ಇಬ್ಬರು, ಅವ ಅಂತಾನೆ ಹಿಂದೂ, ಇವ ಕ್ರಿಸ್ತನನ್ನು ಯೇಸು ಕ್ರಿಸ್ತನ ಸ್ಮರಣೆ ಮಾಡ್ದ, ಅವನಿಗೆ ಬದುಕದ. ಇವ ಅಲ್ಲನ ಸ್ಮರಣೆ ಮಾಡ್ದ, ಬದುಕದ. ಈಗ ಇವನಿಗೆ ಶುರು ಆಯ್ತು ನೋಡಿ ಗೊಂದಲ. ಅವರು ಸಮಾಜದಾಗ, ಧರ್ಮದಾಗ ಒಂದೊಂದೇ ದೇವರದವ ಸ್ಮರಣೆ ಮಾಡಿದ್ರು, ದೇವರನ್ನು ರಕ್ಷಣೆ ಮಾಡ್ದ. ನಾ ಹೆಂಗೆ ಮಾಡಲಪ್ಪ, ಈ ಮಹಾದೇವನ ನೆನಿಲೋ, ಗುಂಡದ ಮಹಾದೇವನ ನೆನಿಲೋ, ಈ ಕಡೆ ಹನುಮಂತರ ಅವನಿಗೆ ನೆನಿಲೋ, ಸಮಸ್ಯೆ ಶುರು ಆಯಿತು ಅಂತ. ಸಮಸ್ಯೆ ಶುರು ಆಗಿ ಕೊನೆಗೆ ಅಂತಾನೆ ಎಲ್ಲ ದೇವತೆಗಳ ಮೂಲ ಗಣಪತಿ, ಗಣಗಳ ಪತಿ, ವಿಘ್ನನಾಶಕ, ಸುಖಹರ್ತ, ದುಃಖಕರ್ತ, ವಾರ್ತಾ ವಿಘ್ನಾಸಿ, ಸುಖವನ್ನು ಕೊಡುವಂಥ, ದುಃಖವನ್ನು ಪರಿಹಾರ ಮಾಡುವಂಥ, ವಿಘ್ನ ನಾಶಕನಾಗಿರುವಂಥ ಅವನನ್ನು ಸ್ಮರಣೆ ಮಾಡಿದ್ರೆ ಸಾಕು ಅಂತ ಅವ ದೇವರಿಗೆ, ಗಣೇಶಗೆ ಸ್ಮರಣೆ ಮಾಡುತ್ತಾನೆ. ಸ್ಮರಣೆ ಮಾಡಿ ಹಾರ್ತಾನೆ. ಅವರು ಕ್ರೈಸ್ತ ಮತ್ತು ಪೈಗಂಬರ್ ಇಬ್ಬರಿಗೂ ಒಂದು ದಂಡಿಗೆ ಹಾಕದಲ್ಲ, ಗಣಪತಿ ಏನು ಮಾಡ್ದ, ನೀರಾಗ ತಂದು ಮುಳುಗಿಸ್ದ. ನೀರಾಗ ತಂದು ಮುಳುಗಿಸ್ದ. ಆಗ ಅಂತಾನೆ, ಯಾಕಪ್ಪ ನಮ್ಮ ನೀರಾಗ ಆ ದೇವರನ್ನು ಸ್ಮರಣೆ ಮಾಡಿದ್ರೆ ಅವ್ರ ಕಡೆಗೆ ಅವ್ರನ್ನ ಉಳಿಸಿದ್ರು, ನಾನು ನೀರಾಗ ಮುಳುಗಿಸ್ತಾ ಇದ್ದಲ್ಲೋ ಅಂತ ಕೇಳ್ತಾರೆ. ಮತ್ತು ನೀ ಏನು ಮಾಡ್ತೀವಪ್ಪ, ನೀ ಏನು ಮಾಡ್ತಿ,
ನನಗೆ ವರ್ಷದಾಗ ಒಂದು ಸಲ ಜಾತ್ರೆ ಬರ್ತದೆ, ಭಾದ್ರಪದ ಮಾಸ ಅಂತ ಬರ್ತದೆ. ನನಗೆ ಸಣ್ಣ ಗಣಪತಿ, ದೊಡ್ಡ ಗಣಪತಿ, ಹೆಂಗೋ ಬಡಮುರಿ ಎಡಮುರಿ ಏನೇನೋ ಅವತಾರಗಳ ಮಾಡಿ ಎಷ್ಟು ದಿವಸ ಇರ್ತೀರಿ? 3 ದಿವಸ, 5 ದಿವಸ, 7 ದಿವಸ, 21 ದಿವಸ ಇಡ್ತೀರಿ. ನನ್ನ ಹೆಸರನ್ನೇ ಪಟ್ಟಿ ಎತ್ತಿರಿ, ನನ್ನ ಮುಂದೆನೇ ಭಜನೆ ಮಾಡ್ತೀರಿ, ನನ್ನ ಮುಂದೆನೇ ಡ್ಯಾನ್ಸ್ ಮಾಡ್ತೀರಿ. ನಾನು ರೊಕ್ಕದಿಲ್ಲಿಗೆ ಹೇಳಿ ನನ್ನ ಹೆಸರು ಹೇಳಿ ನನ್ನ ರೊಕ್ಕದಾಗ ನೀವು ಖರ್ಚು ಮಾಡಿ ಎಂಜಾಯ್ ಮಾಡ್ತೀರಿ. ಕೊನೆಗೆ ಏನು ಮಾಡ್ತೀರಿ? ಹೋಯ್ತು ಇಂಥ ಹಳದಾಗ ಮುಳುಗಿಸ್ತೀರಲ್ಲ, ಮುಳುಗು ನೀನು ಅಂತ ಮುಳುಗಿಸ್ತಾನೆ. ಮುಳುಗಲಿಲ್ಲ ಅಂದ್ರೆ ಒತ್ತು ಕಲಿ ಹಾಕಿ ಮುಳುಗಿಸ್ತಾನೆ. ನೀರು ಸಿಗಲಿಲ್ಲ ಅಂದ್ರೆ ಬಕೆಟಾಗ ಹಾಕಿರಿ ಮುಳುಗಿಸ್ತೀರಿ. ನನಗೆ ಹಂಗೆ ಮಾಡ್ತೀರಿ, ನಿನಗೂ ಮುಳುಗಿಸ್ತೀನಿ ಅಂತ ಮುಳುಗಿಸ್ತಾನಂತ ದೇವರು. ಅದಕ್ಕೆ ಮುಳುಗಿಸೋದನ್ನು ಮಾಡಬೇಡ್ರಿ. ನಮ್ಮಲ್ಲಿ ಚಂಚಲತೆ ಇದೆ, ನಮ್ಮಲ್ಲಿ ಕೆಟ್ಟ ಗುಣಗಳಿದೆ, ಅದನ್ನು ನಾವು ಮುಳುಗಿಸುವಂಥ ಕೆಲಸವನ್ನು ಮಾಡಬೇಕು. ಆಯ್ತಾ? ಮೂಲಕ ನಮ್ಮ ದುಃಖವನ್ನು ಪರಿಹಾರ ಮಾಡಿಕೊಳ್ಬೇಕು. ಸಿದ್ಧಲಿಂಗ ಶಿವಯೋಗಿಗಳು ಹೀಗೆ ಸಂಚಾರ ಮಾಡ್ತಾ ಬಂದಾಗ ಕುಕದ್ಗಿರಿ ಅಂತ ಒಂದು ಪರ್ವತಗಿರಿ ಬೆಟ್ಟ. ಕುಕದ್ಗಿರಿಗೆ ಬಂದಾಗ ಅಂದರೆ ತುಮಕೂರು, ಹುಲಿಯೂರು, ದುರ್ಗ, ಯಡಿಯೂರು ಹೀಗೆ ಸುತ್ತಮುತ್ತಲಿರ್ತಕ್ಕಂಥ ಊರಲ್ಲಿ ಒಂದು ಊರು. ಆಗಿನ ಕಾಲದಲ್ಲಿ ಸಂಚಾರ ಮಾಡಿಕೊಂಡು ಹೋಗಬೇಕು, ಇಲ್ಲ ಕುದುರೆ ಮೇಲೆ ಕೂತ್ಕೊಂಡು ಹೋಗಬೇಕು. ನೂರಾರು ಜನರು ಭಕ್ತರ ಜೊತೆಗೆ ಹೀಗೆ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಕುಕದ್ಗಿರಿಗೆ ಬಂದಾಗ ನಾಗ ಸಮುದ್ರಕ್ಕೆ ಹೋಗ್ತಾ ಇದ್ದಾರೆ. ಅದು ಊರು, ನಾಗ ಸಮುದ್ರದ ಊರು. ದಾರಿಯಲ್ಲಿ ಒಬ್ಬ ಬೇಡ ಏನು ಮಾಡ್ತಾ ಇದ್ದಾನೆ ಅಂತಂದರೆ ಒಂದು ಮೊಲವನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ. ಒಂದು ಮೊಲವನ್ನು ಅಟ್ಟಿಸ್ಕೊಂಡು ಬೆನ್ನು ಅಟ್ಟಿಸ್ಕೊಂಡು ಅಂದ್ರೆ ಗೊತ್ತಾಗುತ್ತಲ್ಲ, ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಅದನ್ನು ಕೊಲ್ಲಬೇಕು ಅಂತ, ಅದನ್ನು ಕೊಂದು ಮಾರಬೇಕು ಅಥವಾ ತಿನ್ನಬೇಕನ್ನುವಂಥ ವಿಷಯದಿಂದ, ಚಾಪಲ್ಯದಿಂದ ಬೆನ್ನು ಹತ್ತಿ ಬರ್ತಾ ಇದ್ದಾನೆ. ಮೊಲ ಅವನಿಂದ ತಪ್ಪಿಸ್ಕೊಂಡು ಸಿದ್ಧಲಿಂಗನ ಎದುರುಗಡೆ ಬರ್ತಾರೆ. ಓಡೋಡಿ ಬರ್ತಕ್ಕಂಥ ಮೊದಕ್ಕೆ ಹೇಳ್ತಾರೆ ಸಿದ್ಧಲಿಂಗ, ನಿಲ್ಲು ಅಂದ್ಬಿಡ್ತಾರೆ. ಒಮ್ಮೆ ನಿಲ್ಲು ಅಂದ ಕೂಡಲೇ ಮೊಲ ಹಿಂಗ ಎತ್ತಿದ ಕಾಲನ್ನು ಅಷ್ಟೇ ನಿಂತ್ಕೊಂಡು, ಹಾಗೆ ಮೊಲದ ಜೊತೆಗೆ ಬೆನ್ನು ಹತ್ತಿ ಬರ್ತಕ್ಕಂಥ ಬೇಟೆಗಾರ ಬೇಡ ಆ ಮೊಲವನ್ನು ನೋಡ್ತಾ 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 ಗಾರೆಗೆ ಬಿದ್ದು ಬಿಡ್ತಾನೆ. ಗಾರೆಗೆ ಬಿದ್ದುಬಿಟ್ಟ. ಗಾರಿ ಒಳಗೆ ಬಿದ್ದು ಕೂಡಲೇ ಕಾಲು ಮುರಿದು ಎಳಿತಾ ಬರ್ತಾನೆ. ಮೊಲ ಅಲ್ಲಿ ನಿಂತಿದೆ, ಎದುರುಗಡೆ ಸಿದ್ಧಲಿಂಗ ಶಿಷ್ಯರೆಲ್ಲ ನಿಂತಿದ್ದಾರೆ. ಆ ನಿಂತಿರುವ ಸನ್ನಿವೇಶ ನೋಡಿದಾಗ ನಾನು ಹೇಳ್ತೀನಿ, ಕೈಲಾಸದ ವರ್ಣನೆ ಮಾಡುವಾಗ ಹೇಳ್ತೀನಿ. ಕೈಲಾಸದಲ್ಲಿ ಮೊಲ, ಹಾವು, ಚಿಗರೆ, ನರಿ, ಜಿಂಕೆ ಎಲ್ಲ ವೈರತ್ವವನ್ನು ಬಿಟ್ಟು ಸಾಧು ಪ್ರಾಣಿಗಳಾಗಿ ಇರುವುದರಿಂದ ಅದು ಕೈಲಾಸ ಅನ್ನಿಸ್ಕೊಂಡದು. ಹಾಗೆ ಸಿದ್ಧಲಿಂಗನ ಮುಂದೆ ಮೊಲ ನಿಲ್ಲು ಅಂದ ಕೂಡಲೇ ಮೊಲ ನಿಂತಿದೆ. ಆ ಮೊಲಕ್ಕೆ ಹೊಡಿಬೇಕಂತೇಳಿ ಓಡೋಡಿ ಬಂದು ಬಾಣನ ಹಿಡ್ಕೊಂಡು ಬಂದ ಕೂಡಲೇ ಗಾರಿ ಒಳಗೆ ಬಿದ್ದು ಕಾಲು ಮುರ್ಕೊಂಡ. ನೋಡ್ತಾನೆ, ಆಶ್ಚರ್ಯ ಆಗ್ತದೆ. ಆಶ್ಚರ್ಯ ಆ ಕಾಲು ಕುಂಟುತ್ತಾನ ಅದ್ರ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಇಲಿ ಒದ್ದಾಡಿ ಸತ್ತು ಹೋಗ್ತದೆ. ಆಗ ಆ ಬೇಟೆಗಾರ ಬೇಡನ ಹತ್ತಿರ ಬರ್ತಾನೆ. ಆ ಮೊಲದ ಹತ್ತಿರ ಬಂದ ಹೇಳ್ತಾನೆ, ಇದರಿಂದ ಏನೇ ಪ್ರಯೋಜನ? ಜಾಲಗಾರನೊಬ್ಬ ಜಲವು ಹೊಕ್ಕಿ ಶೋಧಿಸಿ ಕೊಂದು ತಿನ್ನುವ, ತನ್ನ ಮನೆಯೊಳಗೆ ಒಂದು ಶಿಶುವ ಸತ್ತಡೆ ಅದಕ್ಕೇಕೆ ಮರುಗುವ ಅಂತ ಅಕ್ಕ ಮಾದೇವಿ ಹೇಳ್ತಾಳೆ. ಬೇಟೆಗಾರ ಹಲವಾರು ಪ್ರಾಣಿಗಳನ್ನು ಕೊಂದು ತಿಂತಾನೆ, ಖುಷಿಯಿಂದ ಇರ್ತಾನೆ. ತನ್ನ ಮನೆಯೊಳಗೊಂದು ಜೀವ ಸತ್ತರೆ ಎಷ್ಟು ದುಃಖ ಪಡ್ತಾನೆ ಅಲ್ವ? ನಾವು ಅಂತೇವೆ, ಅಹಿಂಸೋ ಪರಮೋ ಧರ್ಮ, ಹಿಂಸೆಯನ್ನು ಮಾಡಬಾರ್ದು. ನಮ್ಮ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನೋವು ಎಷ್ಟಾಗ್ತದ ಗೊತ್ತದ? ಒಂದು ಪ್ರಾಣಿಯ ಕತ್ತನ್ನು ಹಿಸುತ್ತೇವಲ್ಲ, ಕತ್ತನ್ನು ಕೊಯ್ತೀವಲ್ಲ, ಆಗಬಾರ್ದು.
ಅದಕ್ಕೆ ಪ್ರಾಣಿ ಹತ್ಯೆಯನ್ನು ಮಾಡಬಾರದು, ದಯವೇ ಧರ್ಮದ ಮೂಲವಂತ ಹೇಳಿದರು. ಅವನಿಗೆ ಉಪದೇಶವನ್ನು ಮಾಡ್ತಾನೆ ಸಿದ್ಧಲಿಂಗ, ನಿನ್ನ ವೃತ್ತಿಯನ್ನು ಬಿಡು, ನೀನು ನಿಜವಾದ ಕಾಯಕವನ್ನು ಮಾಡು. ಈ ಪ್ರಾಣಿ ಹತ್ಯೆ ಮಾಡುವುದಿದೆಲ್ಲ ಮಹಾಪಾಪ. ಅದಕ್ಕೆ ನಾನು ಕೆಲವೊಬ್ಬರು ಹೇಳ್ತೀನಿ, ಪ್ರಾಣಿ ಹತ್ಯೆ ಮಾಂಸಾಹಾರಿ ಆಗಬಾರ್ದು ಅಂತೇಳಿ. ಅವ್ರಂತಾರೆ ತಿನ್ನು ಚಪಲ್ಯ, ನಾಲ್ಗೆ ಚಟ ಕೇಳಂಗಿಲ್ಲ. ಅಲ್ರಿ ನಾವು ಪ್ರಾಣಿನೇ ಕೊಲ್ಲಂಗಿಲ್ಲ ರೀ, ಕೊಲ್ಲೋರೆ ಬೇರೆ ಇರ್ತಾರಂತ ಹೇಳ್ತಾರೆ. ಏನು ಮಾಡ, ದೇವ್ರ ಹೆಸರಿನ ಮೇಲೆ ನಮ್ಮ ಬಸರು ತುಂಬ್ತಾ ಇದೆ. ಬಸರನ್ನು ಹೊಟ್ಟೆ ಹೆಸರು ಅವಂದು, ಬಸರು ನಮ್ಮದು ಆಗಬಾರ್ದು. ದೇವರ ಹೆಸರಲ್ಲಿ ಈ ಮೋಸ, ವಂಚನೆ, ದರೋಡೆ ಮಾಡಬಾರ್ದು. ನನ್ನ ಮೂಢನಂಬಿಕೆಗಳು. ದೇವರಿಗೆ ಏನು ಬೇಕು? ಶುದ್ಧವಾದಂಥ ಮನಸ್ಸು ಬೇಕು, ಶುದ್ಧವಾದಂಥ ಹೃದಯ ಬೇಕು, ಶುದ್ಧವಾದಂಥ ಪ್ರೀತಿ ಬೇಕು. ಈಗ ಮಗು ಇದೆ, ಮಗುವಿಗೆ ನಾವು ಕೈ ಮಾಡಿ ಕರೆದ್ರೆ ಸಾಕು, ಅದು ಯಾವುದೂ ವಿಚಾರ ಮಾಡೋದಿಲ್ಲ. ಆ ಮಗುವಿನ ಮನಸ್ಸು ಹೇಗಿರ್ತದಂದರೆ ಎಷ್ಟು ಶುದ್ಧ ಇರ್ತದೆ. ದೇವರು ನಮ್ಮ ಹತ್ರ ಬರಬೇಕಾಗಿತ್ತಂದರೆ ನಮ್ಮ ಮನಸ್ಸು ಶುದ್ಧ ಇರಬೇಕು. ನಾವು ಕೂಡುವಂಥ ಸ್ಥಳವನ್ನು ನಾವು ನೋಡಿ ಕೂಡ್ತೀವಿ. ಸ್ವಚ್ಛದೋ, ಹೊಲಸದೋ, ಘಾಣದೋ, ಕಸ ಕಡ್ಡಿ ಐತು ಅಂತ ಅದಕ್ಕೆ ಜಾಡಿಸಿ ಒರೆಸಿ ಕೂಡ್ತೀವಿ. ಭಗವಂತ ನಮ್ಮ ಹೃದಯದ ಕೂಡಬೇಕಾದ್ರೆ ಸ್ವಚ್ಛ ಇದ್ದಾಗ ಮಾತ್ರ ಕೂಡೋಕ್ಕೆ ಸಾಧ್ಯ ಇದೆ. ನಾವು ಅವ ಆಸೆಕೋರರಲ್ಲ ಭಗವಂತ, ಲಂಚಕೋರರಲ್ಲ ಅವ. ನೈವೇದ್ಯ ಮಾಡ್ರು, ಕಾಯಿ ಹೊಡಿತೀವಿ, ಊದಿನ ಕಡ್ಡಿಗೆ ಒಲವೆ ಅಲ್ಲ, ಶುದ್ಧವಾದ ಭಾವನೆಗೆ ಮಾತ್ರ ಬರೀತಾನೆ. ಹಾಗಿಲ್ಲಿ ಅವನು ಶುದ್ಧವಾದಂಥ ಕಾಯಕವನ್ನು ಮಾಡಪ್ಪ. ದಯವೇ ಧರ್ಮದ ಮೂಲ. ಮಹಾದೇವಿ ಹೇಳಿದ್ದಾಳೆ, ಜಾಲಗಾರನೊಬ್ಬ ಜಲವು ಹೊಕ್ಕು ಶೋಧಿಸಿ ಹಲವು ಪ್ರಾಣಿಗಳು ಕೊಂದು ನಲಿದಾಡುವ. ತನ್ನ ಮನೆಯಲ್ಲಿ ಶಿಶುವು ಸತ್ತಡೆ ಅದಕ್ಕೇಕೆ ಮರುಗುವ. ಅದಕ್ಕಾಗಿ ನೀನು ಅದಕ್ಕೆ ಕೃತ್ಯವನ್ನು ಬಿಡು. ಇವತ್ತು ಬೇಡರ ಕಣ್ಣಪ್ಪ ಗೊತ್ತಿದೆ, ದೇವರಿಗೆ ಅದೇ ನೈವೇದ್ಯ ಮಾಡ್ತಿದ್ದ ಒಂದು ಕಾಲಕ್ಕೆ. ಆದರೆ ಮುಂದೆ ಅವನು ಆ ಕೃತ್ಯವನ್ನು ಬಿಟ್ಬಿಡ್ತಾನೆ. ಭಗವಂತ ಪ್ರತ್ಯಕ್ಷನಾಗಿ ಈ ಕಾಯಕವನ್ನು ಬಿಡಪ್ಪ, ನೀನು ನನ್ನ ಪ್ರೀತಿಗೆ, ನನ್ನ ಭಕ್ತಿಗೆ ನೀನು ಮೆಚ್ಚಿದ್ದೇನೆ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ, ಈ ಕಾಯಕವನ್ನು ಬಿಡು, ಬೇಟೆ ಆಡು, ಕಾಯಕ ಬಿಡು ಅಂತ ಬಿಡಿಸ್ತಾನೆ. ತನ್ನ ಲೋಕಕ್ಕೆ ಕರೆದುಕೊಂಡು ಹೋಗ್ತಾನೆ. ಆದರೆ ನಾವೆಲ್ಲ ಪ್ರಾಣಿ ಹತ್ಯೆಯನ್ನು ಮಾಡಬಾರದು. ಹಾಗೆ ಸತ್ತಿರುವ ಮಲಕ್ಕೆ ಆ ಬಾಣನ್ನು ತೆಗೆದು ಅದಕ್ಕೆ ಅಭಿಮಂತ್ರಿಸಿ ವಿಭೂತಿ ಧಾರಣೆ ಮಾಡ್ತಾನೆ. ಮೊಲ ಮತ್ತೆ ಮೈ ದಡುವಿ ಏಳುತ್ತದೆ. ಅದನ್ನು ಕಂಡು ಬೇಟೆಗಾರ ಅಂತಾನೆ, ಇದೆಂಥ ಅದ್ಭುತ, ಇದೆಂಥ ಲೀಲೆ ಅಂತ ಅಂದ್ಕೊಂಡು, ಯಪ್ಪ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಸತ್ತಿರುವ ಮಲಕ್ಕೆ ಬದುಕಿಸಿದ್ರಲ್ಲ, ನಾನು ಈಗ ಒಳ್ಳೆಯ ಕಾರ್ಯವನ್ನು ಮಾಡ್ತೀನಿ, ಒಳ್ಳೆಯ ಕೆಲಸವನ್ನು, ಕಾಯಕವನ್ನು ಮಾಡ್ತೀನಿ, ನನಗೂ ಕೂಡ ಆಶೀರ್ವಾದ ಮಾಡಿ ನಾನು ನನ್ನ ಶಿಷ್ಯನಾಗಿ ಸೇವೆ ಮಾಡ್ತೀನಿ ಅಂದಾಗ, ಆಗಲಿ ಅಂತ ಅವನಿಗೆ ಹಣೆಗೆ ವಿಭೂತಿಯನ್ನು ಕಾಲ ಮೇಲೆ ಈಗ ಕೈ ಆಡಿಸ್ತಾರೆ. ಮುರಿದಿರುವ ಕಾಲನ್ನು ನೆಟ್ಟಗಾಗ್ತದಲ್ಲ, ಅವನೇ ಭವರೋಗ ವೈದ್ಯ. ಕಾಲು ಕೂಡ ಮುರಿದಿದ್ದು ನೆಟ್ಟಗಾಗ್ತದೆ. ಅವನ ಮನಸ್ಸು ಪರಿವರ್ತನ ಆಯಿತು. ಇಂಥ ಒಂದು ಸಂದರ್ಭವನ್ನು ನಾವು ನೆನಪಿಸಿದಾಗ, ಹಾಗೆ ದನ ಕಾಯುವಂಥ ಹುಡುಗರು ಹೊಲದಾಗ ದನ ಕಾಯ್ತಾ ಇರ್ತಾರೆ. ಕಾಯ್ತಾ ಇರ್ತಕ್ಕಂಥ ದನಗಳನ್ನು ಕಾಯ್ತಾ ಹುಡುಗರು, ಒಂದು ಹಾವು ಹರಿದಾಡ್ತಾ ಇತ್ತು. ಹಾವು ಹರಿದಾಡ್ತಾ ಇದೆಯಲ್ಲ, ಅದಕ್ಕೆ ಅವರು ಏನು ಮಾಡ್ತಾರೆ, ಆಟ ಆಡೋದು ಸಾಯಿ ಹೊಡಿತಾರೆ. ಹುಡುಗರಿಗೆ ಆಟ ಸಾಯಿ ಹೊಡಿತಾರೆ. ಆ ಹಾವನ್ನು ತಿನ್ನಲು ಹದ್ದು ಹಾವು ತಿನ್ನಕ್ಕೆ ಹದ್ದು ಮೇಲೆ ಓಡಾಡ್ತಿತ್ತು. ಅದೇ ಸಂದರ್ಭದಲ್ಲಿ ಇವರು ಸಿದ್ಧಲಿಂಗರು ಹಿಂಗೆ ಹೋಗ್ತಾ ಇರ್ತಾರೆ. ಬಿದ್ದಿರುವ ಹಾವು, ಸತ್ತಿರುವ ಹಾವು ನೋಡ್ತಾರೆ. ಮೇಲ್ಗಡೆ ಹದ್ದು ಹಾರಾಡ್ತಾ ಇತ್ತು. ಇದೇನು ಯಾಕೆ ಓಡಾಡ್ತಾ ಇದೆ ಅಂತ ನೋಡಿದಾಗ ಕೆಳಗಡೆ ಹಾವು ಇದೆ. ಆಗ ಪಾಪ ಕರುಣಾಮೂರ್ತಿಗಳು, ಕರುಣೆಯನ್ನು ಭಾಳ ಮಹಾತ್ಮರಲ್ಲಿ ಕರುಣೆ ಇರುತ್ತದೆ. ಹೇಗೆ ತಾಯಿಯಲ್ಲಿ ಕರುಣೆ ಇದೆಯೋ ಹಾಗೆ ಮಹಾತ್ಮರಲ್ಲಿ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಕೋಪ ಬಂದಾಗ ಅವರು ವಜ್ರಕ್ಕಿಂತಲೂ ಕಠಿಣ ಆಗ್ತಾರೆ. ಮನಸ್ಸು ಶಾಂತ ಆದಾಗ ಹತ್ತಿಕ್ಕಿಂತಲೂ ಮೆತ್ತಗಾಗ್ತಾರಂತ. ಹೂವಿನಕ್ಕಿಂತಲೂ ಹತ್ತಿಕ್ಕಿಂತಲೂ ಮೆತ್ತಗಾಗ್ತಾರೆ. ಹಾಗೆ ಇವತ್ತು ಅಂಥ ಮಹಾತ್ಮ ಯಾಕಿದು ಹಾವು ಸತ್ತಿದೆಯಲ್ಲ ನೋಡೋಣ ಅಂತ ಸಮೀಪ ಬರ್ತಾರೆ. ಹುಡುಗರೆಲ್ಲ ಆಟ ಆಡೋದಕ್ಕೆ ಸಾಯಿ ಹೊಡೆದಿರ್ತಾರೆ. ಆ ಹಾವನ್ನು ನೋಡಿ
ಏಕೆಂದರೆ ಇವನು ನಿಜವಾದಂಥ ಪರಮಾತ್ಮನ ನಿರಂಜನ ಜ್ಯೋತಿ. ಆಭರಣ, ಶಿವನ ಆಭರಣ ಆಗಿರ್ತಕ್ಕಂಥ ಈ ನಾಗ ನೆಲಕ್ಕೆ ಬಿದ್ದಿದೆಯಲ್ಲ, ಸತ್ತು ಹೋಗಿದೆಯಲ್ಲ, ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ಅದಕ್ಕೆ ತಗೊಂಡು ಕೈಯಾಗಿ ಇಟ್ಕೊಂಡು ಅದಕ್ಕೆ ದೇವರ ಧ್ಯಾನವನ್ನು ಮಾಡಿ ತನ್ನಲ್ಲಿರ್ತಕ್ಕಂಥ ಜೋಳಿಗೆಯಲ್ಲಿರ್ತಕ್ಕಂಥ ಭಸ್ಮವನ್ನು ಲೇಪನೆ ಮಾಡ್ತಾರೆ. ಆ ಹಾವು ತನ್ನ ಜೀವವನ್ನು ಬಂದು ಮತ್ತೆ ಹರಿದಾಡುವಂಗೆ ಹರಿದಾಡಿ ಅವನ ಪಾದಕ್ಕೆ ನಮಸ್ಕಾರ ಮಾಡಿ ಹೋಗುವಂಥದ್ದಾಗ್ತದೆ. ಸತ್ತಿರುವ ಹಾವನ್ನು ಬದುಕಿಸಿದರು, ಸತ್ತಿರುವ ಮಲವನ್ನು ಬದುಕಿಸಿದರು. ಮಲ ಬದುಕಿಸಿಲ್ಲ, ಆ ಬೇಡನ ಮನಸ್ಸು ಕೂಡ ಪರಿವರ್ತನೆ ಮಾಡಿದರು. ಹೀಗಿರುವಾಗ ಒಂದು ಸಲ ಉತ್ಸವ ನಡೀತಾ ಇರ್ತದೆ. ಉತ್ಸವ ಸಿದ್ಧಲಿಂಗನ ಕೀರ್ತಿ ದಶದಿಕ್ಕುಗಳಿಗೂ ಹರಡಿತ್ತು. ಅವನಿಗೆ ಎಲ್ಲರೂ ಭಕ್ತರು ನಮ್ಮೂರಿಗೆ ಬರ್ರಿ ಅಂತ ಕರ್ಕೊಂಡು ಹೋಗ್ತಿದ್ರು. ಹೋದಾಗ ಉತ್ಸವನ ಮಾಡಿ ಕೆಲವು ದೂರಿನ ಊರಿನವರು ಹೋಗೋಕ್ಕಾಗ್ತಿದ್ದಿಲ್ಲ, ಅಲ್ಲೇ ಮಲಗ್ತಿದ್ರು. ಅಲ್ಲೇ ಮಲ್ಕೊಂಡಾಗ ಅನೇಕರು ತಮ್ಮ ಆಭರಣಗಳ ಮೇಲೆ ಗಮನ ಇರ್ತಿದ್ದಿಲ್ಲ. ಅದ್ರಾಗ ಒಬ್ಬ ಹೆಣ್ಮಗಳು ಕಳ್ಳತನ ಮಾಡಿದ್ರಂತೆ. ಕಳ್ಳತನ ದೇವಸ್ಥಾನದಲ್ಲೇ ಕಳ್ಳತನ ಜಾಸ್ತಿ ಆಗೋದು ಬೆಂಗಳೂರಂಥ ಸಿಟಿ ಒಳಗೆ. ದೇವಸ್ಥಾನದಾಗ ಯಾಕಂದ್ರೆ ಇವರೆಲ್ಲರೂ ಏನು ಮಾಡಿರ್ತಾರೆ, ದೇವಸ್ಥಾನಾಗ ಬಟ್ಟೆ ನೀಟು ಆಭರಣ ಹಾಕ್ಕೊಂಡು ಏನು ನನಗೆಲ್ಲ ನೋಡಲಿ ಅಂತ ಬಂದಿರ್ತಾರೆ. ಹಾಗೆ ದೇವಸ್ಥಾನದಲ್ಲೇ ಜಾಸ್ತಿ ಕಳ್ಳತನ ಆಗೋದು. ಹಾಗೆ ಉತ್ಸವದಲ್ಲಿ ಏನಾಯಿತು ಅಂತಂದ್ರೆ ಎಲ್ಲರೂ ಮಲ್ಕೊಂಡಿದ್ದಾರೆ. ಉತ್ಸವ ಆಗಿದೆ, ಜಾತ್ರೆ ಆಗಿತ್ತು, ದರ್ಶನ ಆಯಿತು, ಮಲ್ಕೊಂಡಿದ್ದಾರೆ. ಬೆಳಗ್ಗೆ ಎದ್ದು ನೋಡ್ತಾರೆ, ಅಯ್ಯೋ ನನ್ನ ಆಭರಣ ಕಾಣ್ತಾ ಇಲ್ಲ, ನನ್ನ ಆಭರಣ ಕೊಳ್ಳೆ ಕಾಣ್ತಾ ಇಲ್ಲ, ನನ್ನ ಕಿವ ಕಾಣ್ತಾ ಇಲ್ಲ, ಹೀಗೆಲ್ಲ ಹುಡುಕ್ತಾ ಇರ್ತಾರೆ. ಸಿದ್ಧಲಿಂಗ ಅಲ್ಲೇ ಇದ್ದಾರೆ. ಈ ವಿಚಾರ ಶಿಷ್ಯ ಇರ್ತಲ್ಲ, ಗುರುಗಳು ಏನಿದು ನಿಮ್ಮ ಉತ್ಸವಕ್ಕೆ ಬಂದು ಹಿಂಗೆ ಅಪಪ್ರಚಾರ ಆಯ್ತಂದ್ರೆ, ಸಿದ್ಧಲಿಂಗನ ಜಾತ್ರೆಗೆ ಹೋಗಿದ್ದೇವೆ, ಮಹಾದೇವನ ಜಾತ್ರೆಗೆ ಹೋಗಿದ್ದೇವೆ, ಆ ಜಾತ್ರೆಯಲ್ಲಿ ನನ್ನ ಆಭರಣಗಳು ಕಳ್ಳತನ ಆಯಿತು ಅಂತ ಅಪಪ್ರಚಾರ ಆಗ್ತದೆ, ಇದು ಏನು ಮಾಡೋಣ, ಹೆಂಗೆ ಮಾಡೋಣ ಅಂತ ವಿಚಾರ ಮಾಡ್ತಾರೆ. ಮಹಾದೇವಿ ಒಂದು ಮಾತನ್ನು ಹೇಳ್ತಾಳೆ, ತಮ್ಮೊಳಗಿನ ಮಹಾಘನವ ನೆರೆಯರು ಅಗಸ ನೀರೊಳಗಿದ್ದು ನೀರಡಿಸಿ ಸತ್ತಂತೆ. ನಮ್ಮಲ್ಲಿ ಒಂದು ಜ್ಞಾನ ರತ್ನ ಇದೆ, ನಮ್ಮೊಳಗೆ ಒಂದು ಘನ ರತ್ನ ಇದೆ, ಅದನ್ನು ಅರಿಯದೆ ಹೊರಗೆ ನಾವು ಹುಡುಕ್ತಾ ಇದ್ದೀವಿ. ಅದಕ್ಕೆ ನಮ್ಮಲ್ಲಿ ಅಂತರ್ಜ್ಞಾನ ನಿಮ್ಗೆ ಗೊತ್ತಿದೆ, ನೆನಪಿಸ್ತೇನೆ. ಒಬ್ಬ ಪಂಡಿತ ಹಲವಾರು ಶಾಸ್ತ್ರಗಳ ಅಧ್ಯಯನ ಮಾಡಿದ್ದ. ಯಾವುದೇ ವಿಷಯ ತಗೊಳ್ಳಿ ಅದರಲ್ಲಿ ಉತ್ತರವನ್ನು ಕೊಡ್ತಿದ್ದ, ಸಮಂಜಸವಾದಂಥ ಉತ್ತರ, ಎಲ್ಲರಿಗೂ ಸಮಾಧಾನ ಆಗುವಂಥ ವಿಚಾರಗಳನ್ನು ಹೇಳಿ ಹೌದು ಹೌದು ಅನಿಸ್ಕೊಂಡಿದ್ದ. ಅವನ ಪಾಂಡಿತ್ಯಕ್ಕೆ ರಾಜ ಮಹಾರಾಜರು ಅವನಿಗೆ ಬಹುಮಾನ ಕೊಟ್ಟು ಕಳಿಸ್ತಿದ್ರು. ಒಂದು ಸಲ ಹೀಗೆ ಒಂದು ಕಡೆ ರಾಜ್ಯಕ್ಕೆ ಹೋಗಿದ್ದ. ಆ ರಾಜನ ಸರ್ವ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರಿಂದ ಶಬಾಷಿಗಿರಿಯನ್ನು ಪಡೆದು ಅವರಿಂದ ಬಹುಮಾನವನ್ನು ಪಡೆದಿದ್ದ. ಮುತ್ತು ರತ್ನಗಳನ್ನು ಪಡೆದುಕೊಂಡು ತನ್ನ ಊರಿಗೆ ಬರುವ ಸಂದರ್ಭ, ಆಗ ಒಬ್ಬ ಕಳ್ಳ ಗಮನಿಸಿರ್ತಾನೆ, ನೋಡಿರ್ತಾನೆ. ಕಳ್ಳ ನೋಡಿರ್ತಾನೆ, ಹೇಗಾದರೂ ಮಾಡಿ ಇವುಗಳನ್ನ ಕಳ್ಳತನ ಮಾಡಬೇಕು, ಹೇಗಾದರೂ ಮಾಡಿ ಕಳ್ಳತನ ಮಾಡಬೇಕು. ಆಗ ಇವನಿಗೆ ಗೊತ್ತಾಯಿತು, ಪಂಡಿತ ಎಲ್ಲ ಊರುಗಳನ್ನು ಸುತ್ತಾಡಿದ ಗೊತ್ತು ಯಾರ ಸ್ವಭಾವ, ಕಳ್ಳನ ಮನಸ್ಸು ಹುಳುಳಿಗೆ ಅಂತಾರಲ್ಲ ಹಾಗೆ ಕಳ್ಳನ ಮನಸ್ಸು ಇವನಿಗೆ ಅರ್ಥ ಆಯಿತು. ಆಗ ಪಂಡಿತ ಸುಮ್ಮನೆ ಇರಲಿಲ್ಲ, ಬಾರಪ್ಪ ಜೊತೆಗೆ ಬಾ, ನೀ ಯಾವ ಊರಿನವನು, ನಾ ಇಂಥ ಊರಿಗೆ ಹೋಗ್ಬೇಕು, ನೀ ಯಾವ ಊರಿದವನು ಇಂಥ ಮಾತಾಡ್ತಾ ಬಂದರು. ಅವನ ಜೊತೆಗೆ ಸ್ನೇಹ ಬೆಳೆಸದ ಪಂಡಿತ. ಕತ್ಲಾಯಿತು, ಮುಂದಿನ ಊರಿಗೆ ಹೋಗಬೇಕು, ಅವ್ರ ಊರಿಗೆ ಹೋಗಬೇಕು, ಕತ್ಲಾಯಿತು, ದಾರ್ಯಾಗ ಒಂದು ಗುಡಿ ಒಳಗೆ ಮಲ್ಕೋತಾರೆ. ಅಯ್ಯೋ ಕಳ್ಳ ಏನು ಮಾಡ್ತಾನೆ, ಅವ್ರು ಮಲ್ಕೊಂಡ ಮೇಲೆ ಮಲ್ಕೊಳ್ಬೇಕು, ಅವ್ರು ಎಲ್ಲಿಟ್ಟಿರ್ತಾರೆ ಮಲ್ಕೊಂಡ ಮೇಲೆ ಅವರು ಮುತ್ತು ರತ್ನಗಳು ರೊಕ್ಕ ಎಲ್ಲ ಇತ್ತಲ್ಲ, ಕಳ್ಳತನ ಮಾಡ್ಕೊಂಡು ಹೋಗ್ಬೇಕು, ಕದ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದ. ಆದರೆ ಆರಾಮಾಗಿ ಕಳ್ಳ ಹಾಗೂ ಪಂಡಿತ ಮಲ್ಕೊಳ್ಳಿ, ಆಮೇಲೆ ನಾ ಮಲ್ಕೊಳ್ಳೋಣ ಅಥವಾ ಓಡರ್ ತೊಗೊಂಡು ಓಡೋಗೋಣ ಅಂತ ಅವನು ಏನು ಮಾಡ್ತಾನೆ, ಸ್ವಲ್ಪ ಓಡಾಡ್ತಾ ಇರ್ತಾನೆ. ಊಟ ಮಾಡ್ದ ಓಡಾಡ್ತಾ ಇದ್ದ. ಇವನು ಪಂಡಿತ ಆರಾಮ ಮಲ್ಕೊತಾನೆ, ನಿದ್ರೆ ಮಾಡ್ತಾನೆ, ಗೌರ ನಿದ್ದೆ ಮಾಡ್ತಾ ಇರ್ತಾನೆ. ಕಳ್ಳ ಬಂದು ಹುಡುಕ್ತಾನೆ, ಅವನು ಸುತ್ತಮುತ್ತೆಲ್ಲ ಹುಡುಕ್ತಾನೆ, ಎಲ್ಲಿ ಸಿಗಂಗಿಲ್ಲ. ಹುಡುಕಿ ಕೊನೆಗೆ ಏನು ಮಾಡ್ತಾನೆ, ಮಲ್ಕೊಂಡ್ಬಿಡ್ತಾನೆ, ತನ್ನ ಹಾಸಿಗೆ ಒಳಗೆ ಮಲ್ಕೊಂಡ್ಬಿಡ್ತಾನೆ. ಮುಂಜಾನೆ ಇವನು ಕಳ್ಳ ಹೇಳೋಕ್ಕಿಂತ ಪೂರ್ವದಲ್ಲಿ ಪಂಡಿತ ಎದ್ದು ಹೇಳ್ತಾನೆ, ಸ್ವಲ್ಪ ಹೇಳಪ್ಪ ಅಂತಾನೆ. ನಾವು ಊರಿಗೆ ಹೋಗಬೇಕು, ಸ್ವಲ್ಪ ಹೇಳು ಅಂತಾನೆ. ಯಾಕಂತಾನೆ,
ಯಾಕಿಲ್ಲ, ನೀನು ಹಾಸಿಗೆ ಕೆಳಗೆ ನನ್ನ ಸಂಪತ್ತು ಇಟ್ಟಿದ್ದೀನಂತ ನೋಡಿ. ಆಗ ಹಣಿ ಹಣಿ ಬಿಡ್ಕೊಂತ ನನ್ನ ಹಾಸಿಗೆ ಕೆಳಗೆ ಸಂಪತ್ತಿಟ್ಟು ಈ ಪಂಡಿತ ಒಳ್ಳೆ ನಿದ್ರೆ ಮಾಡಿದ್ದ, ಅದಕ್ಕೆ ಕಳ್ಳನ ಹಾಸಿಗೆ ಕೆಳಗೆ ಇಟ್ಟು ಮಲ್ಕೊಂಡಿದ್ದಂತ. ಅದಕ್ಕಾಗಿ ಯಾರ ಕಳ್ಳರು ಇರ್ತಾರಲ್ಲ ಅವರಿಗೆ ಜವಾಬ್ದಾರಿ ಕೊಡಬೇಕಂತ. ಇಲ್ಲಿ ಕಳ್ಳತನವನ್ನು ನೋಡುವಾಗೋಸ್ಕರ ಒಂದು ಕಳ್ಳತನ ಹಾಡಾಡ್ತೀಯ. ದಿವಸ ತಿರುಗಾಡಿ ಬರೋಂತ ಮಾತವ್ರು ಲಿಸ್ಟೇ ಮಾಡ್ಯಾರ ಯಾವ ಊರು ಅಂತೇಳಿ. ಹೋಟೆಲ್ದಾಗ ಲಿಸ್ಟ್ ಮಾಡ್ತಾರಲ್ಲ, ಏನಂತಾರೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ, ಸಡ್ ದೋಸೆ, ಸಾದಾ ದೋಸೆ. ಹಾಗಿಲ್ಲಿ ಎಲ್ಲರ ಕೈ ಎತ್ತರಿ ಅಂತಂದ್ರಂತ. ಎಲ್ಲರ ಕೈ ಎತ್ತರ ನಾನು ತೊಗೊಂಡಿಲ್ಲ ತಗೊಂಡ. ಆಗ ಸಿದ್ಧಲಿಂಗ ಅಂದ, ಆಯ್ತು ಎಲ್ಲರ ಕೆಳಗೆ ಕೈ ಮಾಡ್ರಿ ಅಂದ್ರಂತ. ಎಲ್ಲರ ಕೈಗಳು ಕೆಳಗೆ ಮಾಡಿದ್ರು, ಒಂದು ಕೈ ಹಾಗೆ ಉಳಿದಿತ್ರಿ. ಎರಡು ಕೈ ಮಾಡ್ತಾಳೆ, ಕೆಳಗೆ ಹಿಡಿತಾ ಇಲ್ಲಂತ. ಅವಳ ಬಲ್ಲೆ ಆಭರಣ ಹೋರಿ ಅಂತಂದ್ರು. ಆಗ ಆ ಸಿದ್ಧಲಿಂಗನ ಮಾತನ್ನು ಕೇಳಿ ಆಕೆಯ ಯಾರು ಕಳ್ಳತನ ಮಾಡಿದ್ರಲ್ಲ ಆಕೆಯ ಕೈಗಳ ಮೇಲೆ ನಿಂತು ಅಂತ ಕೈ ಕೆಳಗೆ ಬರಲಿಲ್ಲಂತ. ಆಗ ತಪ್ಪಾಯ್ತಪ್ಪ, ನಂದು ಕ್ಷಮೆ ಮಾಡಪ್ಪ ಅಂತ ಸಾಷ್ಟಾಂಗ ಹಾಕಿ ಕ್ಷಮೆಯನ್ನು ಕೇಳಿದಾಗ ಕೈ ಕೆಳಗೆ ಹಿಡಿತು, ಆಭರಣಗಳು ಕೊಟ್ಟು ತನ್ನ ತಪ್ಪನ್ನು ಒಪ್ಪಿಕೊಂಡು ಒಳ್ಳೆಯವಳಾಗಿ ಬದುಕ್ತಾಳೆ ಅನ್ನುವಂಥದ್ದನ್ನು ಸಿದ್ಧಲಿಂಗೇಶ್ವರ ಪುರಾಣದಲ್ಲಿ ನೋಡ್ತೇವೆ.